ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಹೋರಾಟಗಳಿಗೆ ಜಯ. ಮುಖಂಡ ಕರುಣಾನಿಧಿ ಅಭಿಮತ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿ ದಿನಾಂಕ 10ರಂದು 90 ವಿಜಯನಗರ ಕ್ಷೇತ್ರದಲ್ಲಿ ಶಾಂತತೆಯಿಂದ ಮತದಾನ ನಡೆಸಲಾಗಿದೆ. ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 12 ಸ್ಪರ್ಧಿಗಳು 90 ವಿಜಯನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು, ಇವರ ಭವಿಷ್ಯವನ್ನ ಬರೆದಿರುವ ಮತದಾರರು ಮತಪೆಟ್ಟಿಗೆಯಲ್ಲಿ ಗೌಪ್ಯವಾಗಿರಿಸಿದ್ದಾರೆ. ಅಭ್ಯರ್ಥಿಗಳ ಭವಿಷ್ಯ ದಿನಾಂಕ 13ರಂದು ಹೊರಬೀಳಲಿದೆ. ಹೌದು, ದಿನಾಂಕ 10ರಂದು ಕರ್ನಾಟಕ ವಿಧಾನಸಭಾ ಚುನಾವಣೆ ಪ್ರಕ್ರಿಯೆ ಕೈಗೊಳ್ಳಲಾಗಿ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಮತ ಚಲಾವಣೆಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಮತದಾನ ಪ್ರಕ್ರಿಯೆಯು ಶಾಂತತೆ ಹಾಗೂ ಸುರಕ್ಷಿತವಾಗಿ ನಡೆಸಲು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವಿಪ್ ಸಮಿತಿಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಹೀಗೆ ಬೆಳಗ್ಗೆಯಿಂದಲೇ ಮತಗಟ್ಟೆಗೆ ಆಗಮಿಸಿದ ಮತದಾತ ಪ್ರಭುಗಳು ಸಾಲಾಗಿ ನಿಂತು ಗುರುತಿನ ಚೀಟಿ ತೋರಿಸಿ ತಮ್ಮ ಅಮೂಲ್ಯ ಮತದಾನ ಮಾಡಿದರು. ವೃದ್ಧರು ಹಾಗೂ ಅಂಗವೈಕಲ್ಯರನ್ನ ಮನೆಯಿಂದ ಮತಗಟ್ಟೆಗೆ ಸಾಗಿಸಿ ತರಲು ಉಚಿತ ಆಟೋ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮತಗಟ್ಟೆ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಹಾಗೂ ಕೇಂದ್ರ ಭದ್ರತಾ ಪಡೆಗಳನ್ನು ಆಯೋಜಿಸಲಾಗಿತ್ತು. ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಶೇಕಡಾವಾರು ಮತದಾನ ಕಡಿಮೆ ಆಗಿದ್ದ ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವಿಪ್ ಸಮಿತಿಯಿಂದ ಹೊಸಪೇಟೆ ನಗರಸಭಾ ಕಾರ್ಯಾಲಯದ ಸಹಯೋಗದೊಂದಿಗೆ ನಗರದಲ್ಲಿ ಹಲವು ಬಾರಿ ಬೀದಿ ನಾಟಕ ಸೇರಿದಂತೆ ಹಲವು ಬಾರಿ ಮತದಾರರ ಜಾಗೃತಿ ಅಭಿಯಾನ ನಡೆಸಿ ಮತದಾನದ ಪ್ರಮಾಣವನ್ನ ಹೆಚ್ಚಿಸುವ ಪ್ರಯತ್ನವನ್ನ ಮಾಡಲಾಗಿತ್ತು. ಮತಗಟ್ಟೆಗೆ ಸಾಗಿ ಬರುವ ಮತದಾರರಿಗೆ ಕುಡಿಯುವ ನೀರು, ನೆರಳು, ಶೌಚಾಲಯದ ವ್ಯವಸ್ಥೆ ಹಾಗೂ ಮತಗಟ್ಟೆ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಇನ್ನು 90 ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕ ಎಚ್ಆರ್ ಗವಿಯಪ್ಪ, ಬಿಜೆಪಿ ಪಕ್ಷದಿಂದ 27 ವರ್ಷದ ಸಿದ್ದಾರ್ ಸಿಂಗ್, ಆಮ್ ಆದ್ಮಿ ಪಕ್ಷದಿಂದ ಶಂಕರ್ ದಾಸ್, ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಮಂಜುನಾಥ್, ಕೆಆರ್ಎಸ್ ಪಕ್ಷದ ಬಂಡಾಯ ಅಭ್ಯರ್ಥಿ ಪಾಯಾ ಗಣೇಶ್, ಪಕ್ಷೇತರ ಅಭ್ಯರ್ಥಿ ಶಿವಾನಂದ್ ಸೇರಿದಂತೆ ಒಟ್ಟು 12 ಜನ ಸ್ಪರ್ಧಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಇದರಲ್ಲಿ ಜಯದ ಮಾಲೆಯನ್ನ ಯಾರು ಧರಿಸುತ್ತಾರೆ ಎಂಬುದು ಕ್ಷೇತ್ರದ ಜನರಲ್ಲಿ ಕುತೂಹಲ ಕೆರಳಿಸಿದೆ. ದಿನಾಂಕ 13ರಂದು ಮತ ಎಣಿಕೆ ನಡೆಯಲಿದ್ದು, ಅಂದು ಅಭ್ಯರ್ಥಿಗಳ ಭವಿಷ್ಯ ಪ್ರಕಟಗೊಳ್ಳಲಿದೆ. ಇನ್ನು 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಶೇಕಡಾ 53ರಷ್ಟು ಮತದಾನವಾಗಿತ್ತು. ಇನ್ನು ಸಂಜೆ ವೇಳೆ 5 ಗಂಟೆಗೆ ಶೇಕಡಾ 66.39ಕ್ಕೆ ಏರಿಕೆಯಾಗಿತ್ತು. ನಿಗದಿಪಡಿಸಿದ ಸಮಯ ಮುಗಿಯುವುದರೊಳಗೆ ಮತಗಟ್ಟೆಗೆ ಆಗಮಿಸುವವರ ಮತದಾರರ ಸಂಖ್ಯೆ ಹೆಚ್ಚಾಗತೊಡಗಿತ್ತು. ಬೆಳಗ್ಗೆ 7ರಿಂದ ಮಧ್ಯಾಹ್ನ 12ರವರೆಗೆ ಮತಗಟ್ಟೆಗೆ ಆಗಮಿಸುವವರ ಮತದಾರರ ಸಂಖ್ಯೆ ಹೆಚ್ಚಾಗಿತ್ತು. ಮಧ್ಯಾಹ್ನ ಬಿಸಿಲು ಇದ್ದ ಕಾರಣದಿಂದಾಗಿ ಮತಗಟ್ಟೆಗೆ ಆಗಮಿಸುವವರ ಸಂಖ್ಯೆ ಕ್ಷೀಣಿಸಿದ್ದು ಕಂಡುಬಂದಿತು. ಇನ್ನು ಸಂಜೆ ಆಗುತ್ತಿದ್ದಂತೆ ಮತಗಟ್ಟೆಗೆ ಆಗಮಿಸುವವರ ಸಂಖ್ಯೆ ಹೆಚ್ಚಾಯಿತು. ಇನ್ನು ಕೆಲ ಮತಕೇಂದ್ರಗಳಲ್ಲಿ ಸಂಜೆ 7ರವರೆಗೆ ಮತದಾನ ನಡೆದಿದೆ ಎಂದು ಹೇಳಲಾಗಿದೆ. ಇನ್ನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 72ರಷ್ಟು ಮತದಾನವಾಗಿತ್ತು. ದಿನಾಂಕ 10ರಂದು ನಡೆದ ಮತದಾನದಲ್ಲಿ ಸಂಜೆ 7:30ಕ್ಕೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಶೇಕಡಾ 72ರಷ್ಟು ಮತದಾನ ಆಗಿತ್ತು. ಶೇಕಡಾವಾರು ಇನ್ನಷ್ಟು ಹೆಚ್ಚಿಗೆ ಆಗುವ ಸಾಧ್ಯತೆಗಳಿವೆ ಎಂದು ತಿಳಿದುಬಂದಿದೆ. 90 ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. 12 ಜನ ಅಭ್ಯರ್ಥಿಗಳಲ್ಲಿ ಪ್ರಬಲ ಅಭ್ಯರ್ಥಿಗಳಾಗಿರುವ ಮಾಜಿ ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಸಿದ್ದಾರ್ ಸಿಂಗ್ ರವರು ಕ್ಷೇತ್ರ ವ್ಯಾಪಿ ಸಂಚರಿಸಿ ಮತದಾರರಲ್ಲಿ ಮತಯಾಚಿಸಿ ದಿನಾಂಕ 10ರಂದು ತಮ್ಮ ಹಕ್ಕನ್ನು ಚಲಾಯಿಸಿ ಗೆಲುವಿಗಾಗಿ ಪ್ರಾರ್ಥಿಸಿದ್ದಾರೆ. ಹೌದು, ಬಿಜೆಪಿ ಅಭ್ಯರ್ಥಿ ಸಿದ್ದಾರ್ ಸಿಂಗ್ ರವರು
ತಮ್ಮ ಕುಟುಂಬ ಪರಿವಾರದೊಂದಿಗೆ ವೇಣುಗೋಪಾಲ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ನಂತರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಆಗಮಿಸಿ ಸಾಲಿನಲ್ಲಿ ನಿಂತು ತಮ್ಮ ಅಮೂಲ್ಯ ಮತವನ್ನ ಚಲಾಯಿಸಿದರು. ಇನ್ನು ಮತ ಚಲಾಯಿಸಿದ ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನ ಸೇರಿದಂತೆ ಕ್ಷೇತ್ರದಲ್ಲಿ ಈವರೆಗೂ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಮುಂದೆ ಕೈಗೊಳ್ಳಲಿರುವ ಹೊಸ ಯೋಜನೆಗಳನ್ನ ಮುಂದಿರಿಸಿಕೊಂಡು ಮತಯಾಚಿಸಲಾಗಿದೆ. ಮತದಾತ ಈ ಬಾರಿಯೂ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುತ್ತಾನೆಂಬ ಭರವಸೆ ನಮ್ಮಲ್ಲಿದೆ ಎಂದು ಸಚಿವ ಆನಂದ್ ಸಿಂಗ್ ಸೇರಿದಂತೆ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ರವರು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಿದ್ಧಾರ್ಥ್ ಸಿಂಗಿಗೆ ನನ್ನ ಮಗ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ಪಕ್ಷ ಅವನಿಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿಲ್ಲ. ಅವನು ಮಾಡಿರ್ತಕ್ಕಂಥ ಪಕ್ಷದಲ್ಲಿ ಮತ್ತು ಇಡೀ ಕ್ಷೇತ್ರದಲ್ಲಿ ಓಡಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನೋಡಿ ಬಹಳಷ್ಟು ಆಲೋಚನೆ ಮಾಡಿ ಯುವಕರ ಬಹಳ ಅವಶ್ಯಕತೆ ಇದೆ ಪಕ್ಷಕ್ಕೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಪಕ್ಷ ಸಿದ್ಧಾರ್ಥ್ ಸಿಂಗಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಈಗ ನಾನು ನನ್ನಲ್ಲಿ ಅನುಭವದ ಕೆಲವು ವಿಚಾರಗಳು, ಅವನು ಯಾವ ರೀತಿ ಜನರ ಒಂದು ವಿಶ್ವಾಸ ಗೆಲ್ಲಬೇಕು, ಜನರು ಬಂದಾಗ ಯಾವ ರೀತಿ ಸ್ಪಂದನೆ ಮಾಡಬೇಕು, ಕ್ಷೇತ್ರಕ್ಕಾಗಿ ತನ್ನ ಜೀವನ ಪಣಕ್ಕೆ ಇಟ್ಟು ಜನರ ಕೆಲಸ ಮಾಡಬೇಕು ಅನ್ನೋ ಒಂದು ಕೆಲವು ವಿಚಾರಗಳನ್ನು ಹೇಳಿದ್ದೀನಿ. ನನಗೆ ವಿಶ್ವಾಸ ಇದೆ, ಖಂಡಿತವಾಗಲೂ ಸಿದ್ಧಾರ್ಥ್ ಸಿಂಗ್ ವಿಜಯನಗರ ಕ್ಷೇತ್ರದ ಜಿಲ್ಲೆ ಆದಮೇಲೆ ಪ್ರಪ್ರಥಮ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆಯಲ್ಲಿದ್ದಾನೆ. ಖಂಡಿತವಾಗಲೂ ನಾನು ಅನೇಕ ಜನರ ಜೊತೆಗೆ ಸಂಪರ್ಕ ಮಾಡಿದಾಗ ಜನರ ಒಂದು ವಿಶ್ವಾಸ ಖಂಡಿತ ಅವನು ಗೆಲುವು ಸಾಧಿಸ್ತಾನೆ ಅನ್ನೋ ಒಂದು ನಂಬಿಕೆ ಆ ಪಂಪಾ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿ ಸದಾ ಅವನ ಮೇಲೆ ಆಶೀರ್ವಾದ ಇರುತ್ತೆ ಅನ್ನೋ ಒಂದು ವಿಶ್ವಾಸದ ಮೇಲೆ ನನಗೆ ವಿಶ್ವಾಸ ಇದೆ. ಖಂಡಿತವಾಗಲೂ ಸಿದ್ಧಾರ್ಥ್ ಸಿಂಗ್ ಜಯ ಖಚಿತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು 2023ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಗೆಲುವು, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಗೆಲುವು, ಸಮಾಜದ ಎಲ್ಲ ಹಿರಿಯರ ಗೆಲುವು ಹಾಗೂ ನಮ್ಮ ಆನಂದ್ ಸಿಂಗ್, ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರ ಅಭಿಮಾನಿಗಳ ಗೆಲುವು, ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಅಚ್ಚುಮೆಚ್ಚಿನ ಯುವ ಮಿತ್ರರ ಗೆಲುವು ಹಾಗೂ ವಿಜಯನಗರ ಕ್ಷೇತ್ರದ ಮತದಾರರ ಗೆಲುವು. ಈ ಒಂದು ಅದೃಷ್ಟ ಮಾಡಿರ್ತಕ್ಕಂಥ ವಿಜಯನಗರ ಕ್ಷೇತ್ರದ ಜನತೆಯ ಸೇವೆ ಮಾಡುವ ಒಂದು ಭಾಗ್ಯ ನನಗೆ ಸಿಗ್ತಿರುವಂಥ ಈ ಒಂದು ಅವಕಾಶವನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮುಂದೆ ಸಿಗುವಂಥ ಈ ಕ್ಷೇತ್ರದ ಸೇವೆ ಮಾಡುವ ಅವಕಾಶ ಮಾಡಿಕೊಡುವಂಥ ಎಲ್ಲ ನಮ್ಮ ಕ್ಷೇತ್ರದ ಮತದಾರರ ಗೆಲುವು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ 1.5 ದಶಕಗಳಿಂದ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮೇಲೆ ಜನರು ನಂಬಿಕೆಯನ್ನು ಇಟ್ಟು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಕ್ಷೇತ್ರ ಒಂದು ಉಜ್ವಲವಾದಂಥ ಭವಿಷ್ಯ ಉಳ್ಳಿರ್ತಕ್ಕಂಥ ಒಂದು ಕ್ಷೇತ್ರ, ಹೊಸದಾಗಿ ಜಿಲ್ಲೆ ರಚನೆ ಆಗಿದೆ, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ. ಆನಂದ್ ಸಿಂಗ್ ಅಂತ ನಾಯಕರ ನೇತೃತ್ವದಲ್ಲಿ ನಮ್ಮ ನಗರ, ನಮ್ಮ ಗ್ರಾಮೀಣ, ನಮ್ಮ ಪಟ್ಟಣ ಎಲ್ಲ ನಮ್ಮ ಕ್ಷೇತ್ರ ಸೇರಿದಂತೆ ಇವತ್ತು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಎಲ್ಲ ಕಡೆ ಮತದಾರರು ಮತ್ತು ಕ್ಷೇತ್ರದ ಜನರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಅಂತರದ ಲೆಕ್ಕಾಚಾರ ಮಾಡೋಷ್ಟು ಅನುಭವ ನನಗಿಲ್ಲ, ಆದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಗೆಲುವು ಸಾಧಿಸೋ ಅವಕಾಶ ಹಾಗೂ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಈ ನಮ್ಮ ವಿಜಯನಗರ ಕ್ಷೇತ್ರದ ಮತದಾರರು ನನಗೆ ಅವಕಾಶ ಮಾಡಿ ಕೊಡ್ತಾರೆ ಅಂಥೇಳಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ, ನಂಬಿಕೆ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಚ್ಆರ್ ಗವಿಯಪ್ಪನವರು ನೆಹರು ಕಾಲೋನಿಯಲ್ಲಿ ಬರುವ ಪುಣ್ಯಮೂರ್ತಿ ರಾಘಪ್ಪ ಶೆಟ್ಟಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಂಪತಿ ಸಮೇತ ಆಗಮಿಸಿ ಮತ ಚಲಾಯಿಸಿದರು. ಇನ್ನು ಕ್ಷೇತ್ರದ ಜನರು ಬದಲಾವಣೆ ಬಯಸಿದ್ದಾರೆ. ಹಾಗಾಗಿ ರಾಜ್ಯ ಸೇರಿದಂತೆ 90 ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಎಂದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗಿನಿಂದನೇ ಮತದಾನ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಮಾಡ್ತಾ ಇದ್ದಾರೆ. ತಾವೆಲ್ಲ ಹೀಗೆ ಮಾಡಬೇಕಂತ ಹೇಳ್ತಾ ನಾನು ನನ್ನ ವಿನಂತಿಯನ್ನು ಮಾಡ್ಕೊತಾ ಇದ್ದೆ. ನಿರೀಕ್ಷೆ ಈ ಸಾರಿ ಕಾಂಗ್ರೆಸ್ ಪರ ಎಲ್ಲರೂ ಬೆಂಬಲ ತೋರಿಸ್ತಾ ಇದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರೋದಂತೂ ಖಚಿತ. ಇಲ್ಲಿ ನಾವು ಕ್ಷೇತ್ರದಲ್ಲಿ ಗೆಲ್ಲೋದು ಕೂಡ ಖಚಿತ ಆಗಿದೆ. ಗೆದ್ದು ಬರ್ತೀವಿ ಅನ್ನೋದು ಹೇಳಿ. ಎಲ್ಲರಿಗೂ ನಮಸ್ಕಾರ.
ಇವತ್ತು 2023 ಚುನಾವಣೆ ಪ್ರಯುಕ್ತ ಮತದಾನ ಪ್ರಾರಂಭ ಆಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಈ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಮತದಾನ ಇದು ನಮ್ಮ ಹಕ್ಕು. ಸಂವಿಧಾನ ಪರವಾಗಿ ನಮಗೆ ಸಿಕ್ಕಿದೆ, ಇದು ನಮ್ಮ ಹಕ್ಕು. ನಾವು ಪ್ರತಿಯೊಬ್ಬರೂ ಐತಲ್ಲ ನಮ್ಮ ಮತದಾನವನ್ನು 100% ಚಲಾಯಿಸಬೇಕು. ಯಾರು ಮನೆಯಲ್ಲಿ ಇರಬಾರ್ದು. ಪ್ರತಿಯೊಬ್ಬರು ಐತಲ್ಲ ತಾವೆಲ್ಲ ಬಂದು ತಮ್ಮ ಹಕ್ಕು ಮತವನ್ನು ಚಲಾಯಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ಶಾಂತಿಯುತವಾಗಿ ನಡೀತಾ ಇದೆ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾನ ಪ್ರಕ್ರಿಯೆ ನಡೆಸಲಾಗಿ ಗ್ರಾಮಸ್ಥರು ಆಸಕ್ತಿಯಿಂದ ಮತಗಟ್ಟೆಗೆ ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹೌದು, ಕಮಲಾಪುರದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ಥಾಪಿಸಿದ ವಿವಿಧ ಏರಿಯಾಗಳಲ್ಲಿನ ಮತಗಟ್ಟೆಗೆ ಆಗಮಿಸಿದ ಮತದಾತ ಪ್ರಭುಗಳು ಗುರುತಿನ ಚೀಟಿ ಹಿಡಿದು ಸಾಲಾಗಿ ನಿಂತಿದ್ದರು. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ನಡೆದ ಮತದಾನದಲ್ಲಿ ಉತ್ಸುಕತೆ ಕಂಡುಬಂದಿತು. ಇನ್ನು ಮಲ್ಪನಗುಡಿ ಗ್ರಾಮದಲ್ಲೂ ಮತದಾರರು ಸ್ವ ಆಸಕ್ತಿಯಿಂದ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ಈ ವೇಳೆ ವೃದ್ಧೆಯೊಬ್ಬರನ್ನ ಕೇಂದ್ರ ಭದ್ರತಾ ಸಿಬ್ಬಂದಿ ವೀಲ್ಚೇರ್ ಮೂಲಕ ಮತಗಟ್ಟೆಗೆ ಸಾಗಿಸಿದ್ದು ಕಂಡುಬಂದಿತು. ಈ ವೇಳೆ ಡಿವೈಎಸ್ಪಿ ಹಾಗೂ ಜಿಲ್ಲಾ ಸ್ವಿಪ್ ಸಮಿತಿಯ ಅಧ್ಯಕ್ಷರು ಮತಗಟ್ಟೆಗೆ ಆಗಮಿಸಿ ಸ್ಥಿತಿಗತಿಗಳ ಕುರಿತು ಪರಿಶೀಲಿಸಿದರು. ಅದೇ ರೀತಿ ನಾಗೇನಹಳ್ಳಿ ಹಾಗೂ ನರಸಾಪುರ ಮಾಗಾಣಿ ಪ್ರದೇಶದಲ್ಲಿ ಶಾಂತತೆಯಿಂದ ಮತದಾನ ನಡೆಸಲಾಯಿತು. ಸರ್ ಬಂದ್ಬಿಡಿ. ಬರ್ರಿ ಮೇಡಮ್, ಬೇಗ ಬೇಕು ಬರ್ರಿ ಮೇಡಮ್. ಈ ಕಡೆ ಬನ್ನಿ ಬಾ ಪ್ರಭು, ಬೇಗ ಮೇಡಮ್. ಕೈ ಯಾರು ಮುಂದೆ ಇದೆ ಮೇಡಮ್, ಸ್ವಲ್ಪ ಹಿಂದೆ ಬಂದು ಹೊಸಪೇಟೆ ಸಿಪಿಐಎಂ ಪಕ್ಷದಿಂದ ಇತ್ತೀಚೆಗೆ ಕಾರ್ಲ್ ಮಾರ್ಕ್ಸ್ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಮುಖಂಡ ಕರುಣಾನಿಧಿರವರು ರೈತ ಹಾಗೂ ಕಾರ್ಮಿಕರ ಹೋರಾಟದ ಕುರಿತಾಗಿ ರೈತ ಕಾರ್ಮಿಕ ಸಾಹಿತ್ಯ ವೇದಿಕೆಯಲ್ಲಿ ಹೋರಾಟದ ಸ್ವರೂಪ ಹೇಗಿರಬೇಕೆಂಬುದರ ಬಗ್ಗೆ ಪರಿಚಯಿಸಿಕೊಟ್ಟರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಶ್ರಮಿಕ ಭವನದಲ್ಲಿ ಸಿಪಿಐಎಂ ಪಕ್ಷದಿಂದ ಕಾರ್ಲ್ ಮಾರ್ಕ್ಸ್ ದಿನಾಚರಣೆಯನ್ನ ಆಯೋಜಿಸಲಾಗಿತ್ತು. ಹೀಗೆ ರೈತ ಕಾರ್ಮಿಕ ಸಾಹಿತ್ಯ ವೇದಿಕೆಯಲ್ಲಿ ಮುಖಂಡ ಹಾಗೂ ನ್ಯಾಯವಾದಿಗಳು ಆಗಿರುವ ಕರುಣಾನಿಧಿರವರು ಮಾತನಾಡಿ, ಹಲವು ಬೇಡಿಕೆಗಳ ಕುರಿತಾಗಿ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ. ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಕೆಯಾಗುತ್ತಿಲ್ಲ. ಬಂಡವಾಳಶಾಹಿಗಳ ತಳಹದಿಯಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರಗಳ ಮನಸ್ಥಿತಿಯನ್ನ ಅರಿತುಕೊಂಡು ಅದರ ಪ್ರಕಾರ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಪ್ರತಿಫಲ ಸಿಗಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ನಾವು ಇದನ್ನ ನಮ್ಮ ಒಂದಿಷ್ಟು ಪರಾಮರ್ಶೆಯಲ್ಲಿ ಬಂದಿರತಕ್ಕಂಥ ಅಂಶ ಏನಂತ ಹೇಳಿದ್ರೆ, ರೈತ ಮತ್ತು ಕಾರ್ಮಿಕರ ಚಳವಳಿಯನ್ನು ಕೇವಲ ರೈತರು ಮತ್ತು ಕಾರ್ಮಿಕರು ಅಷ್ಟೇ ಮಾಡೋದಾಗಿದ್ರೆ ಅದು ಕೇವಲ ಅವರ ಬೇಡಿಕೆಗೆ ಸಂಬಂಧಪಟ್ಟಂಥ ಚಳವಳಿ ಮಾತ್ರ ಆಗ್ತದೆ. ಆದರೆ ಈ ರೈತ ಮತ್ತು ಕಾರ್ಮಿಕರ ಚಳವಳಿಗೆ ಒಂದು ಸಮಾಜ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಅದು ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಅಂತಂದೇಳಿ. ಸೊ ಹಾಗಾಗಿ ರೈತರ ಸಮಸ್ಯೆ ಕೇವಲ ರೈತರು ಮಾತ್ರನೇ ಬಗೆಹರಿಸ್ಕೊಳ್ಳೋದು, ಕಾರ್ಮಿಕರ ಸಮಸ್ಯೆಗಳನ್ನು ಕೇವಲ ಕಾರ್ಮಿಕರು ಮಾತ್ರ ಬಗೆಹರಿಸೋದಲ್ಲ. ಆದರೆ ಇವೆಲ್ಲವೂ ಕೂಡ ಸಾಮಾಜಿಕ ಸಮಸ್ಯೆಗಳಾಗಿ ಅಥವಾ ಸಾಮಾಜಿಕ ಹೋರಾಟಗಳಾಗಿ ಪರಿವರ್ತನೆಗೊಂಡಾಗ ಮಾತ್ರನೇ ನಾವು ಇದಕ್ಕೇನಾದರೂ ಒಂದು ಸಾಮಾಜಿಕ ಬದಲಾವಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದೇಳಿ. ಮತ್ತು ಎರಡನೇದಾಗಿ ಒಂದು ಓರಿಯೆಂಟೇಷನ್ ಅನ್ನುವಂಥದ್ದು ಇವತ್ತು ನಮ್ಮಲ್ಲಿ ಕೊರತೆ ಆಗಿದೆ ಅಂತ. ಬೇಡಿಕೆಗಳು ಮತ್ತು ಸರ್ಕಾರ
ಇವೆರಡರ ಮಧ್ಯೆ ಅದು ಒಂಥರ ಈ ಕಾಂಟ್ರಾಕ್ಚುವಲ್ ಅಪ್ಲಿಕೇಶನ್ ಅಥವಾ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನುವಂಥ ರೀತಿಯೊಳಗೆ ಮಾತ್ರ ಏನಿದೆಯಲ್ಲ, ಸೊ ಇದು ಎಲ್ಲೋ ಒಂದು ಕಡೆಗೆ ನಮ್ಮ ಈ ಹೋರಾಟದ ದಾರಿಯಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡ್ತತಾ ಅನ್ನುವಂಥದ್ದನ್ನು ಗಮನಿಸಿದ್ವಿ ನಾವು. ಸೊ ಹಾಗಾಗಿ ಇಲ್ಲಿ ಒಂದು ಕ್ಲಿಯರ್ ಆದಂಥ ನಮ್ಮ ಹೋರಾಟದ ಉದ್ದೇಶಗಳು ಏನು ಅಂತಕ್ಕಂಥದ್ದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅನೇಕ ಸಲ ನಮ್ಮ ಕಾರ್ಮಿಕರ ಹೋರಾಟಗಳಿದ್ದಾವೆ, ರೈತರ ಬೇಡಿಕೆಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳಿದ್ದಾವೆ. ಆದರೆ ಈ ಎಲ್ಲ ಹೋರಾಟಗಳು ನಾವು ಏನನ್ನ ಸಾಧಿಸಲಿಕ್ಕೆ ಹೊರಟಿವಿ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆಗೆ ನಮಗೆ ಅದು ಬ್ಲರ್ ಆಗಿ ಕಾಡ್ತಾ ಇದೆ ಅಂತಂದೇಳಿ. ಸೊ ಹಾಗಾಗಿ ಬೇಡಿಕೆಗಳನ್ನು ನಾವೆಲ್ಲರೂ ಕೂಡ ಈಡೇರಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿತಾ ನಮ್ದು ಅನ್ನುವಂಥ ಪ್ರಶ್ನೆ ಇಲ್ಲ. ಆದರೆ ಮತ್ತು ಈ ವ್ಯವಸ್ಥೆಯಲ್ಲಿ ಈ ರೈತರ ಮತ್ತು ಕಾರ್ಮಿಕರ ಬೇಡಿಕೆಗಳು ಈಡೇರ್ತವ ಅಥವಾ ಈಡೇರಿಸಲಿಕ್ಕೆ ನಮಗೆ ಸಾಧ್ಯತೆ ಐತಾ ಅನ್ನುವಂಥ ಒಂದು ಪ್ರಶ್ನೆ ನೋಡೋದಾಗಿದ್ದರೆ ಖಂಡಿತವಾಗ್ಲೂ ಕೂಡ ಬೇಡಿಕೆಗಳನ್ನು ಈಡೇರಿಸುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆಗೆ ಬೇಡಿಕೆ ಈಡೇರ್ತಾ ಇಲ್ಲ, ಮತ್ತು ನಾವು ಇವತ್ತು ಬೇಡಿಕೆಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಕಾಂಟ್ರಡಿಕ್ಷನ್ಸ್ ಐತಲ್ಲ, ಇದನ್ನು ಎಲ್ಲಿ ನಾವು ಸಾರ್ಟ್ ಔಟ್ ಮಾಡಬೇಕು ಅಂತ ಅಂದರೆ ಅಲ್ಟಿಮೇಟ್ಲಿ ಇದು ನಾವು ಪ್ರಭುತ್ವದ ಗುಣವನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ನಾವು ಈ ಚಳುವಳಿಯನ್ನು ಮುಂದಕ್ಕೆ ಒಯ್ಯೋಕ್ಕಾಗಲ್ಲ ಅಂತಕ್ಕಂಥದ್ದು ಒಂದು ನಾವು ಕಂಡುಕೊಳ್ಳತಕ್ಕಂಥದ್ದು. ಮತ್ತು ಪ್ರಭುತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದು ಹೇಳಿದ್ರೆ ನಾವು ಪ್ರಭುತ್ವವನ್ನು ಬದಲಾಯಿಸೋದು ಮಾತ್ರ ಅಲ್ಲ, ಈ ಪ್ರಭುತ್ವವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಈ ಹೋರಾಟದ ಅಥವಾ ನಮ್ಮ ಚಳುವಳಿ ಮತ್ತು ಆ್ಯಕ್ಷನ್ ಏನಿದೆ ಅದಕ್ಕೊಂದು ಸರಿಯಾದಂಥ ದಾರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಟ್ಟಿನೊಳಗೆ ನಾವಿವತ್ತು ಈ ಒಂದು ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆ ಒಳಗಡೆ ನಾವು ಸಾಹಿತ್ಯಿಕವಾಗಿ ಮತ್ತು ಈ ಒಂದು ಸೈದ್ಧಾಂತಿಕವಾಗಿ ಈ ಚಳುವಳಿಗಳಿಗೆ ಒಂದು ದಿಕ್ಕು ದೆಸೆಯನ್ನು ಕೊಡಬೇಕು ಅನ್ನೋಂಥದ್ದಾಗಿದ್ದರೆ ಖಂಡಿತವಾಗಲೂ ಇದಕ್ಕೊಂದು ಬೇರೆದಾಗಿರ್ತಕ್ಕಂಥ ಒಂದು ಎಫರ್ಟ್ಸ್ ಮಾಡಬೇಕು ಅನ್ನೋಂಥ ಹಿನ್ನೆಲೆ ಒಳಗಡೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ಈ ಹಿನ್ನೆಲೆ ಒಳಗಡೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇದಕ್ಕಾಗಿಯೇ ಒಂದು ಸಾಹಿತ್ಯಿಕ ವಲಯ ಅಂತಂದು ಹೇಳಿದ್ರೆ ರೈತರಿಗೆ ಸಂಬಂಧಪಟ್ಟಂಥ ಈ ಒಂದು ಸಾಹಿತ್ಯಿಕ ವಿಷಯ ಆಗಿರ್ಬೋದು ಅಥವಾ ಅವರ ಈ ಒಂದು ಏನು ರಾಜಕೀಯ ತಿಳುವಳಿಕೆ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಇವತ್ತು ರೈತರ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ ಸಾಹಿತಿಗಳು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡೋದ್ರ ಮೂಲಕ ಅವರಲ್ಲಿ ಒಂದು ಕ್ರಿಯಾಶೀಲತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಸಮಾಜ ಇವತ್ತು ಇವರ ರೈತರಿಗೆ ಮತ್ತು ಕಾರ್ಮಿಕರ ಸ್ಪಂದನೆ ಮಾಡುವಂಥ ಒಂದು ಮನೋಭಾವವನ್ನು ನಾವು ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಆದ್ದರಿಂದ ಆ ಹಿನ್ನೆಲೆ ಒಳಗಡೆ ಈ ಒಂದು ರೈತ ಮತ್ತು ಕಾರ್ಮಿಕರ ಸಾಹಿತ್ಯ ವೇದಿಕೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ರಚನೆ ಮಾಡಿ ಆ ಮೂಲಕ ಈ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಿಸಲಿಕ್ಕೆ ಬಯಸ್ತೀನಿ. ಕಾರ್ಮಿಕ ವರ್ಗದ ಸರ್ವಾಧಿಕಾರ ಪ್ರಭುತ್ವವನ್ನು ನಾವು ನಿರ್ಮಾಣ ಮಾಡಲಾರ್ದೇ ಈ ಬಂಡವಾಳ ವ್ಯವಸ್ಥೆಯನ್ನು ನಾಶ ಮಾಡೋಕ್ಕಾಗಲ್ಲ. ಯಾಕಂತಂದು ಹೇಳಿದ್ರೆ ನಾವು ಬರೀ ನಾವು ಆಡಳಿತವನ್ನು ನಡೆಸೋದಾದರೆ ಮತ್ತೆ ಪ್ರತಿಕ್ರಾಂತಿಗಳು ಬಂದು ಪ್ರತಿಕ್ರಾಂತಿ ನಡೆದು ಮತ್ತೆ ನಮ್ಮನ್ನು ಇವತ್ತು ಅಧಿಕಾರದಿಂದ ಕಿತ್ತೋಗುವಂಥ ಸಂದರ್ಭ ಬಂದೇ ಬರ್ತದೆ. ಸೊ ಹಾಗಾಗಿ ಈ ಬಂಡವಾಳಶಾಹಿರನ್ನು ನಾಶ ಮಾಡಬೇಕು ಅನ್ನೋದಾಗಿದ್ದರೆ ಕಾರ್ಮಿಕ ವರ್ಗದ ಸರ್ವಾಧಿಕಾರ ಇರಬೇಕು. ಸರ್ವಾಧಿಕಾರ ಅಂದ್ರೇನು? ಎಲ್ಲ ವರ್ಗಗಳಲ್ಲಿಯೂ ಅಥವಾ ಸರ್ಕಾರಿ ಅಂಗಗಳಲ್ಲಿಯೂ ಕಾರ್ಮಿಕರ ಪ್ರಾತಿನಿಧ್ಯ ಕೆಲಸ ಮಾಡಬೇಕು. ಸೊ ಈ ಒಂದು ಹಿನ್ನೆಲೆ ಒಳಗಡೆ ನಾವು ಇವತ್ತು ಈ ಪ್ರಭುತ್ವ ಮತ್ತು ಕ್ರಾಂತಿ ಅಂತಕ್ಕಂಥದ್ದನ್ನು ಇವತ್ತು ಈ ಲೆಕ್ಕಾಚಾರದಲ್ಲಿ ನಾವು ಅಥವಾ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕೆ ಅಂತಂದು ಹೇಳಿದ್ರೆ ಈ ಸರ್ಕಾರವನ್ನು ನಾವು ತಪ್ಪಾಗಿ ಅಂದಾಜು ಮಾಡಿದರೆ ನಮ್ಮ ಚಳವಳಿಗಳು ದಾರಿ ತಪ್ತವೆ. ನಾವು ಅದನ್ನೇ ಹೇಳ್ತಾ ಇರೋದು. ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಇವತ್ತು ಯಾಕೆ ಚಳವಳಿಗಳು ಬದಲಾವಣೆ ತರ್ತಾ ಇಲ್ಲ ಅಂತಂದು ಹೇಳಿದ್ರೆ ನಾವು ಈ ಸರ್ಕಾರವನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ವಿಫಲವರಾಗಿದ್ದೀವಿ. ಅನೇಕ ಸಲ ನಮ್ಮ ಡಿಮ್ಯಾಂಡ್ಗಳು ಏನಂದರೆ ಎಕನಾಮಿಕ್ ಡಿಮ್ಯಾಂಡ್ ಇಡ್ತೀವಿ, ಸ್ವಲ್ಪ 100 ರೂಪಾಯಿ ಕೇಳಿದ್ರೆ ಒಂದು 10 ರೂಪಾಯಿದಷ್ಟು ಕಂಪ್ಲೈ ಮಾಡ್ತಾರೆ. ಸೊ ಅಲ್ಲಿಗೆ ಮುಗೀತು ಅಂತಂದೇಳಿ ಮತ್ತೆ ನಮ್ಮ ಚಳುವಳಿ ಅದೇ ಓರಿಯೆಂಟೇಷನ್. ಬಟ್ ಈ ಚಳುವಳಿಗೆ ಒಂದು ಐಡಿಯಾಲಜಿಕಲ್ ಓರಿಯೆಂಟೇಷನನ್ನು ಕೊಡುವುದರಲ್ಲಿ ನಾವು ಫೇಲ್ ಆಗಿದ್ದೀವಿ. ಅಂದರೆ ಅರ್ಥ ಏನಂದರೆ ಈ ಸರ್ಕಾರದ ಸ್ವರೂಪ, ಈ ಸರ್ಕಾರದ ಒಂದು ಕ್ಯಾರೆಕ್ಟ್ರು, ಇದರ ನಡವಳಿಕೆ ಇವೆಲ್ಲವನ್ನೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಇವತ್ತು ಈ ನಮ್ಮ ಸರ್ಕಾರ ಬದಲಾವಣೆ ಮಾಡೋದು ದೂರ ಉಳಿತು. ಆದರೆ ನಮ್ಮ ಚಳುವಳಿಗೆ ಒಂದು ಸರಿಯಾದಂಥ ದಿಕ್ಕು ದೆಸೆಯನ್ನು ತೋರಿಸಲಿಕ್ಕೆ ಈ ಒಂದು ಏನು ನಾವು ಸ್ಟೇಟ್ ಅಂತ ಕರಿತೀವಿ, ಇದು ಇವತ್ತು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಆವಾಗ ನಮ್ಮಲ್ಲಿರೋದು ಏನಂತಂದು ಹೇಳಿದ್ರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಬಂಡವಾಳಶಾಹಿ ಪ್ರಜಾಪ್ರಭುತ್ವ ಬಂದಿರೋದು. ಹಂಗಾಗಿನೇ ನಾವು ನೇರವಾಗಿ ಸಮಾಜವಾದ ಮಾಡಿರಿ ಅಂತಂದೇಳಿ ನಮ್ಮ ಪಕ್ಷ ಕರೆ ಕೊಟ್ಟಿಲ್ಲ. ಅಥವಾ ಇವತ್ತು ಈ ಕಾರ್ಮಿಕ ಚಳುವಳಿ ಕೂಡ ನೇರವಾಗಿ ಸಮಾಜವಾದಿ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದಿಲ್ಲ. ಅವು ಹೇಳಿದೇನು ಜನತಾ ಪ್ರಜಾಪ್ರಭುತ್ವ ಕ್ರಾಂತಿ ಆಗುವುದು ನಾವು ಕರೆ ಕೊಡ್ತೀವಿ. ಏನದರ ಅರ್ಥ? ದ ರಿಯಲ್ ಇಂಟೆನ್ಷನ್ ಆಫ್ ದ ಇಂಡಿಯನ್ ಹೋಲ್ ಪೀಪಲ್ ಈಸ್ ಟು ಬಿ ರಿಫ್ಲೆಕ್ಟೆಡ್ ಇನ್ ದಿ ಗೌರ್ಮೆಂಟ್ ಅಂತ. ಅಂದರೆ ಭಾರತದ ಜನತೆಯ ದುಡಿಯುವ ವರ್ಗದ ಒಂದು ಆಶಯಗಳು
ರಿಫ್ಲೆಕ್ಟ್ ಆಗುವಂಥ ಸೊಸೈಟಿ ಬರಬೇಕು ಅಥವಾ ಸರ್ಕಾರ ಬರಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಸೊ ಅದು ಇಂಟರ್ಮೀಡಿಯೇಟ್ ಸ್ಟೇಜ್ ಬಿಟ್ವೀನ್ ದಿ ಸೋಷಲಿಸಮ್ ಆ್ಯಂಡ್ ದಿಸ್ ಡೆಮೋಕ್ರಸಿ. ಯಾಕಂತಂದು ಹೇಳಿದ್ರೆ ನಾವು ಬಂಡವಾಳಶಾಹಿ ಸರ್ಕಾರ ಇಲ್ಲಿ ಬರುವಾಗ ಪಾಳೆಗಾರ ವ್ಯವಸ್ಥೆಯನ್ನು ನಾಶ ಮಾಡಿ ಅದು ಬರಬೇಕಾಗಿತ್ತು. ಆದರೆ ನಮ್ಮ ಇವತ್ತಿನ ಇಲ್ಲಿನ ರೂಲಿಂಗ್ ಕ್ಲಾಸ್ ಏನೈತೆ ಅವರಿಗೊಂದು ಸೋಷಿಯಲ್ ಒಂದು ಇದಿರಲಿಲ್ಲ, ಏನು ಸೋಷಿಯಲ್ ಡಾಮಿನೆನ್ಸ್ ಅಂತ ಕರೀತೀವಿ. ಸಾಮಾಜಿಕವಾಗಿ ಅವರು ರೆಸ್ಪಾಂಡ್ ಮಾಡುವಂಥ ರೀತಿಯಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲ ಬಂಡವಾಳದಾರರನ್ನ ಮ್ಯಾಲಿಂದ ಏರಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಹೋರಾಟಗಳಿಗೆ ಜಯ. ಮುಖಂಡ ಕರುಣಾನಿಧಿ ಅಭಿಮತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.